ಕಳ್ಳೇವಾಡದ ಸಮಸ್ತ ತಾಯಿ ತಂದಿಗಳೇ, ಬಹಳ ಶಾಂತಿ ಸಮಾಧಾನವನ್ನು ನಡೆಸಿಕೊಂಡು ಡೊಳ್ಳಿನ ಪದಗಳನ್ನು ತಾವು ಕೇಳ್ತಾ ಇದ್ದೀರಿ. ಕೇಳೋದು ಒಂದೇ ಅಲ್ಲ, ಮತ್ತೇನ್ರಿಪ್ಪ, ಮಹಾಪ್ರಸಾದ ಸಹಿತ ಮಾಡ್ತಾ ಇದ್ದೀರಿ. ಸ್ವಲ್ಪ ಕೂಡ ಗದ್ದಲ ಇಲ್ಲ. ಹೌದು. ಒಂದೊಂದು ಕಡೆ ನಾವು ಅಂತೀವಿ, ಊಟಾರೆ ಮಾಡ್ರಿ ಹಾಡ್ಲಿಕ್ಕೆ ರಚಿರೋ ಮಾರಾಯಿಗಳು, ಎಷ್ಟು ಗದ್ದಲ ಅಂತಂತೀವಿ. ಹೌದು. ಆದರೆ ನಮ್ಮ ಕಳ್ಳೇವಾಡದಲ್ಲಿ ತಾಯಂದರು ಎಲ್ಲರೂ ಕೂಡ ಪ್ರಸಾದ ಮಾಡ್ತಾ ಇದ್ದಾರೆ. ಯಾವ ಗದ್ದಲ ಇಲ್ಲ, ಭಾಳ ಶಾಂತರ್ರಿಪ್ಪ. ಅಷ್ಟು ಭಕ್ತಿನ ನಿಮ್ಮಲ್ಲಿ ಐತಿ. ಅದು ನಮ್ಮ ಮಗ ಪರಶುರಾಮಿವ, ಇವನಿಗೆ ಎಲ್ಲಮ್ಮನ ಮಗ ಪರಶು ಅನ್ಬೇಕು, ಏನು ಹನುಮಂತರೇಗೌಡ್ರ ಮಗ ಪರಶು ಅನ್ಬೇಕು. ನಿಮ್ಮನ್ನೆಲ್ಲ ಬಹಳ ಗಹಿಗೈಸಿ ನಗಿಸಿದ್ರು ಅವರು. ನಗ್ಸ್ಯಾರಿಪ್ಪ. ತಾಯಂದ್ರಿಗಂತೂ ಬಹಳ ವಿಶೇಷವಾದಂಥ ಮಾತನ್ನ ಹೇಳ್ಯಾರ ಅವರು. ಆ ಬಳಿಕ ವಿಷಯ ಮಾತ್ರ ಹಿಡಿದ್ರವರು. ಅರು ಹಿಡ್ದಾರಿಪ್ಪ. ಅರವೇ ನಮ್ಮ ಪಾಲಿಗೆ ಇರಲಿ. ಹೌದು. ಮುತ್ತೈತನದ ಸೌಭಾಗ್ಯದ ಸಿರಿಯನ್ನು ಕುಂಕುಮ ಕೊಟ್ಟು ನಿಮಗೆ ಕೊಟ್ಟ ಬಳಕ ಯಾರಿಂದ ಮುತ್ತೈತನ ಐತಿ ಎನ್ನುವುದನ್ನ ಅರುವ ಇರಬೇಕು ನಿಮ್ಮಲ್ಲಿ. ಹೌದು. ಅದು ಎಲ್ತನಿರ್ಬೇಕು ಅಂದ್ರೆ ಎಲ್ತಾನ್ರಿಪ್ಪ, ಕುಂಕುಮ ಹಚ್ಚದವ ಹೋಗತನ. ಹೌದು. ಪಿಡು ಏನ್ ಕುಂಕುಮ ಹಚ್ಚಿದನಲ್ಲ, ಅವರು ಹೋಗ ತನಕ ಅವ ಹೋದ ಬಳಕ ಮುತ್ತೈತನ ಕೊಡ್ಲಿಕ್ಕೆ ಬರ್ತದೇನು? ಸಿರಿಸಲ್ ಪೂಜಾರಿ ಅವರು ಬರ್ತದೇನಪ್ಪ? ಬರುವುದಿಲ್ಲ. ಅದನ್ನು ಮರಿಬ್ಯಾಡ್ರಿ ಅಂತ ಕೇಳೇನ್ರಿ ಅವ ಮಗ. ಅವ ಸತ್ತ ಬಳಕನು ಇದು ಮರಿಬಾರ್ದಲ್ಲ ಅವರು. ಹೌದು. ಬಹಳ ಬೆರಿಕೆ ಅದನ, ಹುಷಾರದನ. ಮರಿಬ್ಯಾಡ್ರಿ ಅಂತ ನಿಮಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂಡಾನ ಮತ್ ಮ್ಯಾಲಿನ ಬಾಜು. ಹೌದ್ರಿಪ್ಪ. ಹೌದು. ಇದನ್ನು ಮರಿಬ್ಯಾಡ್ರಿ ಅವತ್ತ. ಮತ್ತು ಅವ ಹೋದ ಬಳಕ ಈ ಮುತ್ತೈತನ ಮರಿಬೇಕ ಏನು ಹಂಗೆ ಇಟ್ಕೊಂಡು ತಿರುಗಾಡ್ಬೇಕು. ಇದು ಹೇಳಿ ಮಂಗಳಾರತಿ ಮಾಡ ಮಗ ನಾನು ಇವತ್ತು. ಹೌದು. ಇನ್ನೊಂದು ಮಾತ ರಾಮಾಯಣದಲ್ಲಿ ಯಾವಾದ್ರಿಪ್ಪ? ಒಂದು ವಿಷಯ ಅದು. ದೇವ ಅಂದ್ರೆ ಅಸುರ ರಾಕ್ಷಸರ ಯುದ್ಧದ ಸಮಯದಲ್ಲಿ ಏನಾಗ್ತದ್ರಿ? ದಶರಥ ಮಹಾರಾಜ ಹೌದು ಯುದ್ಧದೊಳಗೆ ಸಮರಸ ಆಗಿದ. ದಶರಥ ಮಹಾರಾಜ ನಾ ಎಲ್ಲಿದ್ದೀನಿ, ಎದರಾಗದೀನಿ, ಹ್ಯಾಂಗದೀನಿ, ಎಂಥವದೀನಿ ಅನ್ನೋದು ಖಬರ ಅವನಿಗಿದ್ದಿತ್ತಿಲ್ಲ. ಹೌದು. ಇಲ್ಲ, ಅವ್ರಿಗೆ ಬೇಕಾಗಿದ್ದಾರೆ ಏನಾರ ಕೇಳ್ರಿ, ಅದನ್ನೇ ಹೇಳೋಣ್ರಿ. ಆದರೆ ಅದರಲ್ಲಿ ಏನಾಗ್ತದ್ರಿಪ್ಪ? ದಶರಥ ಮಹಾರಾಜರು ಶಸ್ತ್ರಾಸ್ತ್ರಗಳನ್ನು ಕೈಯೊಳಗೆ ಹಿಡ್ಕೊಂಡು ಯುದ್ಧ ಮಾಡುತ್ತಿದ್ದ. ಹೌದು. ಅವರ ಧರ್ಮಪತ್ನಿಯಾಗಿರತಕ್ಕಂಥ ಕೈಕೇಯಿಯು ಗಂಡನಿಗೆ ಯುದ್ಧದಲ್ಲಿ ಸಹಾಯ ಸಹಕಾರ ಮಾಡೋ ಸಲುವಾಗಿ ಆಕಿ ರಥದ ಕೂತಿದ್ಲು ಹಿಂದೆ. ಹೌದು. ಯುದ್ಧದ ರಭಸದೊಳಗೆ ಅದೇನು ರಥದ ಗಾಲಿದ ಒಳಗೆ ಹಾರಿ ಇರ್ತದೆ. ಹೌದು. ಆ ಹಾರಿಗೆ ಚಾಕ ಒಳಗೆ ಹಾಕಿದ ಬಳಕ ದಂಡಿಗೊಂದು ಕೀಲ ಅಂತೇಳಿ ಹಾಕ್ತಾರೆ. ಹೌದ್ರಿಪ್ಪ. ಹೌದು. ಆ ಗಾಡಿ ರಥ ಓಡಿಸಾಡಿಸ್ರ ಮುಂದೆ ಅದು ಕೀಲ ಕಳಿಸಿ ಬಿತ್ತು. ಅದು ದಶರಥ ಮಹಾರಾಜರು ನೋಡಿಲ್ಲ.
ಆ ಗಾಲಿ ಉಚ್ಚಿ ಬೀಳುವ ಸಮಯದಲ್ಲಿ ಈಕಿ ತಾಯಿ ಇದ್ಲಲ್ಲ ಕೈಕೆ, ಏನ್ ಮಾಡಿದ್ರಿಪ್ಪ? ಆ ಗಾಲಿಗೆ ಹಾಕಿದಂಥ ಕೀಲು ಕೆಳಗೆ ಬಿದ್ದದ್ ನೋಡಿ ಗಾಲಿ ಉಚ್ಚಿ ಕೆಳಗೆ ಬಿತ್ತು ಅಂತಂದ್ರೆ ನನ್ನ ಪತಿನಾಥ ರಥದಾಗಿಂದ ಕೆಳಗೆ ಬೀಳ್ತಾನೆ, ಬಿದ್ದ ಬಳಿಕ ವೈರಿಗಳೆಲ್ಲ ಇವನು ಸಂಹಾರ ಮಾಡ್ತಾರಂತ ಹೇಳಿ ಏನ್ ಮಾಡಿದ್ರಿಪ್ಪ? ತನ್ನ ಈ ಬಳ್ಳ ಬೆರಳಿನೈತಿಲ್ಲ ಆ ಕೀಲಿನ ಜಾಗದಾಗ ಹಿಂಗೆ ಒತ್ತಿ ಹಾಕಿ ಹಿಡಿದು ಕೂತಳು. ಹೌದು ಹೌದು ಹೌದು. ಗಾಲಿ ಉತ್ಸಲಿಲ್ಲ, ಯುದ್ಧ ಜಯ ಆಯಿತು. ದಶರಥ ರಾಜ ಗೆದ್ದರು. ದಶರಥ ರಾಜ ವಿಜಯಶಾಲಿ ಆದ. ಹೊಳ್ಳಿ ಹೆಂಡತಿಗೆ ನೋಡ್ತಾನೆ, ಕೈಗೆ ಆಕಿ ಶರಗ ಸುತ್ತಕೊಂಡಿದ್ಲು. ಹೌದ್ರಿಪ್ಪ ಹೌದು. ಆಕಿ ನೋಡ್ದ, ಕೈಗೆ ಏನು ಮಾಡ್ಕೊಂಡಿ ಅಂತ ಕೇಳ್ತಾನೆ. ಹೇಳಿದ್ಲಕ್ಕಿ, ಸ್ವಾಮಿ ನೀವು ಯುದ್ಧದೊಳಗೆ ಸಮರಸ ಆಗಿದ್ರಿ, ಮಗ್ನಾಗಿರಿ. ನೀವು ಯುದ್ಧ ಮಾಡುವಂಥ ರಥದ ಗಾಲಿಯ ಕೀಲು ಉಚ್ಚಿ ಹೋಗಿತ್ತು. ಇನ್ನು ಅಲ್ಲಿ ಇಲ್ಲಿ ಹುಡುಕಾಡ್ದೊಳಗೆ ಸಿಗ್ತದೋ ಅಥವಾ ಇಲ್ಲ, ಸಮಯ ಹೋಯಿತು ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ನನ್ನ ಕೈ ಬೆಟ್ಟ ಆ ಗಾಲಿ ಕೀಲಿನ ಜಾಗನಾಗ ಹಾಕಿದ್ದೆ. ಅದಕ್ಕಾಗಿ ಬಳ್ಳೆಲ್ಲ ಕಿತ್ತಿ ಹೋಗ್ಯದ, ಅದಕ್ಕೆ ಸೀರೆ ಸುತ್ತಕೊಂಡೀನಿ. ಹೌದು ಹೌದು. ಮಹಾರಾಜ ದಶರಥ ತೆಕ್ಕಿ ಬಡ್ಕೋತಾನ, ಭಲೆ ಭಲೆ ಕೈಕೆ, ನಾನು ಜಗತ್ತಿನೊಳಗೆ ಭಾಳ ಹೆಣ್ಮಕ್ಳು ನೋಡೀನಿ, ನಿನ್ನಂಥ ಸಮರ್ಥಳು ನನಗ್ಯಾರೂ ಸಿಗಲಿಲ್ಲ ಅಂಥೇಳಿ ಆಕಿನ ಸಂತೋಷವಾಗಿ ಹೇಳ್ತಾನೆ. ಏನು ಹೇಳ್ತಾರಿಪ್ಪ? ಕೈಕೆ, ನಿನಗೆ 2 ವರ ಕೊಡ್ತೀನಿ. ಹೌದು. ನಿನ್ನ ಇಚ್ಛಾ ಬಂದದ್ದು ಬೇಡು. ಬೇಡು. ನನ್ನ ರಾಜ ವೈಭೋಗದಲ್ಲಿ ಏನದ, ನಿನ್ನ ಇಚ್ಛಾ ಏನದ ಅದ ಬೇಡು. ನಿನ್ನನ್ನು ಕೊಟ್ಟು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾನೆ. ಆಕೆ ಎಂದ್ಲು, ಹೌದು ಸ್ವಾಮಿ, ನಾ ಮಾಡಿದ ಒಂದು ಸಾಹಸಕ್ಕೆ, ಈ ಒಂದು ಸಹಕಾರಕ್ಕೆ ನೀವು ನನಗೆ ಹೊರಗಳು ಕೊಡ್ತೀರಾ, ಪರವಾಗಿಲ್ಲ. ಆದ್ರೆ ಈಗ ನನಗೆ ತಗೊಳಕ್ಕೆ ಸಮಯ ಇಲ್ಲ, ತಗೊಳಕ್ಕೆ ನನಗೆ ಸಮಯ ಇಲ್ಲ. ಅದಕ್ಕೆ ಯಾವಾಗ ನನಗಂತ ಅವಶ್ಯ ಬರ್ತದ, ಪ್ರಸಂಗ ಬರ್ತದ, ಅವಾಗ ನೀವು ನೀಡಿದ ವರ ಅವಾಗ ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಗಂಡನಿಗೆ ವಚನ ಕೊಟ್ಟರು. ಹೌದು ಹೌದು. ರಾಮಾಯಣ ನೋಡಿರಿ ನೀವೆಲ್ಲ? ನೋಡ್ಯಾರಿಪ್ಪ. ಅರಮನೆಗೆ ಬಂದರು. ಮುಂದೆ 4 ಮಕ್ಕಳು ದೊಡ್ಡವರಾದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ದೊಡ್ಡವರಾದರು. ರಾಮನ ಮದುವೆ ಕೂಡ ಆಗಿತ್ತು. ಹೌದು. ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞಕ್ಕೆ ರಕ್ಷಣಾರ್ಥವಾಗಿ ಇವರನ್ನು ದಶರಥ ಮಹಾರಾಜನ ಕಡೆಯಿಂದ ಅವರು ಭಿಕ್ಷಾರೂಪದಿಂದ ತಗೊಂಡು ಹೋಗಿದ್ದರು. ಮಿಥಿಲಾ ನಗರದಲ್ಲಿ ಬಾಣಿನ ಸಂಯೋವರದೊಳಗೆ ಸೀತೆಯನ್ನು ರಾಮ ಗೆದ್ದಿದ್ರಿ. ಗೆದ್ದ. ಹೌದು. ಅಲ್ಲೇ ಒಂದು ರಾವಣನ ಘಟನೆ ಆಯಿತು. ಪರಶುರಾಮ ಏನ್ರಿಪ್ಪ ಘಟನಾ? ಮುಂದಿನ ಹೇಳ್ಯಾನವ. ಹೌದು. ರಾವಣನ ಕತೆ ಮುಂದಿನ ಹೇಳ್ಯಾನ್ರಿ ಅವರು. ನೇಪಾಳ ಎಲ್ಲಿ ಅದಂದ್ರೆ ನೇಪಾಳ ದೇಶದಲ್ಲಿ ಅದು ಶೀತಂತ್ ಅವ್ರ ಮನಿ. ಹೌದು. ಮಿಥಿಲಾ ನಗರ. ಅಲ್ಲಿ ಸಂಯವರಿಟ್ಟಾಗ ಭಾರತ ದೇಶದೊಳಗಿರತಕ್ಕಂಥ ರಾಜ ಮಹಾರಾಜರೆಲ್ಲ ಬಾಣವನ್ನು ಎತ್ತಿ ಆ ಸೌಂದರ್ಯ ಸೀತೆಯನ್ನು ಲಗ್ನ ಆಗ್ಬೇಕಂತ ಭಾಳ ದೊಡ್ಡೆಲ್ಲ ರಾಜರು ಬಂದಿದ್ರು. ವಿಶ್ವಾಮಿತ್ರ ಮುನಿಗಳು ಸಹಿತ ರಾಮಲಕ್ಷ್ಮಣರನ್ನು ಕರ್ಕೊಂಡು ಆ ಸಂಯವರಕ್ಕೆ ಹೋಗಿದ್ರು. ಹೌದು. ನಮ್ಮ ಮಗ ಪರಶುರಾಮ್ ಹೇಳ್ದಂಗೆ ರಾವಣನಂಥ ಶಕ್ತಿಶಾಲಿ, ಅವನಂಥ ಬಲಶಾಲಿ, ಅವನಂಥ ಭಕ್ತಿವಾನ ಇನ್ನು ಹುಟ್ಟಿಲ್ಲ, ಹುಟ್ಟುವುದಿಲ್ಲ. ಹೌದು. ನಿಜಕ್ಕೂ ಸತ್ಯ ಅದು. ಆದ್ರೆ ಅವನಿಗೆ ಎತ್ತಲಾರದ ಬಾಣ ಸೀತಾದೇವಿ
ಎರಡೂ ಕಾಲು ಮಧ್ಯದಾಗ ಹಾಕೊಂಡಕ್ಕಿ ಕುದುರೆ ಮಾಡಿ ಆಡ್ತೀವಿ. ಕುದುರೆ ಮಾಡಿ ಆಡ್ತಿಳತ್. ಹೌದು. ಅಂತ ಬಾಣನ್ನ ರಾವಣ ಎತ್ತಲಿಲ್ಲ. ತಮ್ಮ ರಾವಣ ಎತ್ತಲಿಲ್ಲ. ಎತ್ತಿದ ಕೂಡಲೇ ಮೈಮೆ ಹಾಕೊಂಡು ಬಿದ್ದ. ಅದನ್ನ ನೋಡಿ ಸೀತಾ ನಕ್ಕಳಂತ್ರಿ. ತಲೆಯಾಗಿಲ್ರಿ ಮತ್ತು ಇವ ಅರು ಹಿಡ್ದಾನ. ಸೀತಾ ನಕ್ಕಳಂತ್ರಿ. ನಕ್ಕ ಕೂಡಲೇ ರಾವಣ ತತ್ತರಿಸಿ ಹುಬ್ಬು ಮ್ಯಾಲ್ಕ ಮಾಡಿ ಮೀಸಿ ತಿದ್ದುತ್ತ ನೋಡ್ತಾನ. ನನಗೆ ಬಾಣ್ ಎತ್ತಲಿಲ್ಲ ಅಂತ ಅಪಹಾಸ್ಯ ಮಾಡಿ ನಕ್ಕಿದೆ ಅಂದ್ರೆ ನಿನಗೆ ನಾ ಮರುವಿಗೆ ಬೀಳಂಗಿಲ್ಲ, ತರಕ್ ಹಿಡಿತೀನಿ ಪಕ್ಕ. ಹೌದು. ಇಂದಿಲ್ಲ ನಾಳೆ, ಇಂದಿಲ್ಲ ಇನ್ನೊಂದು ದಿನ ಪ್ರಸಂಗ ಬಂದಾಗ ನೀ ನಕ್ಕು ಅಪಮಾನ ನನಗೆ ಮಾಡಿದೆ ಅಂದ್ರೆ ನಿನ್ನ ಎತ್ತಿ ಒಯ್ದ ಅಪಮಾನ ನಾ ಮಾಡಲಿಲ್ಲ ಅಂದ್ರೆ ಪರಮಾತ್ಮನ ಭಕ್ತ ರಾವಣ್ಯಲ್ಲ ಅಂತ ಪ್ರತಿಜ್ಞೆ ಮಾಡ್ಯಾನ. ಹೌದು ಹೌದು ಹೌದು. ಇದೇನು ಮರುವೋ ಏನು ಅರುವೋ ನೀನ ವಿಚಾರ ಮಾಡಪ್ಪ. ವಿಷಯ ವಿಷಯನೇ ಇರಬೇಕು, ಅದು ವಿಷಯ ಆಗಬಾರದು. ತಮ್ಮ ಶೀತಾನ್ ಎತ್ತುಕೊಂಡು ಹೋಗಲಿಕ್ಕೆ ಇನ್ನೊಂದು ಕಾರಣ ಅದ. ಒಂದು ಏನ್ರಿಪ್ಪ? ಅಮರಾವತಿ ಪಟ್ಟಣ ಗೆದ್ದು 8 ಹೆಣ್ಮಕ್ಕಳನ್ನು ಹೂವಿನ ವಿಮಾನದಾಗ ಕುತ್ಕೊಂಡು ಆಕಾಶ ಮಾರ್ಗೋಗಿ ಹೋಗ್ತಿದ್ದಂತ ಸೀತೆಯ ಮೊದಲನೇ ಜನ್ಮದಲ್ಲಿ ವೇದವತಿ ಅಂತ ಕಿನಸರಿತ್ತು. ವೇದವತಿ ಋಷಿಪುತ್ರಿ ಆಕಿ. ತಂದೆ ತೀರಿದ, ನನಗ್ಯಾರು ಅನಾಥಳಾದಳಾಕಿ. ಹಿಂದು ಮುಂದು ಬಂದು ಬಳಗ ಯಾರು ಉಳಿಲಿಲ್ಲ. ಇನ್ನು ನನಗೆ ಸರ್ವತೋ ಕಾಲದಲ್ಲಿ ಸರ್ವತೋಮುಖವಾಗಿ ಸರ್ವರಕ್ಷಕನಾಗಿರತಕ್ಕಂಥ ಭಗವಾನ ಶ್ರೀಮನ್ನಾರಾಯಣ ವಿಷ್ಣುನ ನನಗೆ ಗಂಡಾಗಬೇಕಂತಕಿ ಅರಣ್ಯದೊಳಗೆ ತಪಸ್ಸು ಮಾಡುತ್ತಿದ್ಲು. ಆಕಿ ತಪಸ್ಸು ಮಾಡುತ್ತಿದ್ಲು. ಇವ ಮ್ಯಾಗಿಂದ ಹೊಂಟಿದ್ದ. ಆಕಿನ ಸುತ್ತೆಲ್ಲ ಬೆಳಕು ಬಿದ್ದಿತ್ತಂತ್ರಿ. ಅಷ್ಟಕ್ಕಿನ ಪ್ರಭಾವ ಆಗಿತ್ತಂತ. ಬಂಗಾರದ ಆಕಿನ ಜಡಿಯೆಲ್ಲ ಆಗಿದ್ದು ಅಂತ ತಪಸ್ಸು ಮಾಡಿ ಮ್ಯಾಗಿಂದ ನೋಡ್ದ. ಇಂಥ ದಟ್ಟ ಅರಣ್ಯದೊಳಗೆ ಸೂರ್ಯನ ಪ್ರತಿಬಿಂಬದಂತೆ ಪ್ರಕಾಶ ಬಿದ್ದೈತಿ. ನೋಡ್ಲಿಕ್ಕೆ ಹೆಣ್ಣದ ಅಂತ. ಹೆಣ್ಣಂದ್ರೆ ಆ ಚಾಂಡಾಲ ಹಂಗೆ ಕಣ್ಣೆ ಎತ್ತರಿಸ್ತಿದ್ದಾವ. ಹೂವಿನ ವಿಮಾನ ಕೆಳಗಿಳಿಸಿ ಅವ್ರನ್ನ ಅಲ್ಲೇ ಬಿಟ್ಟು 8 ಮಂದಿಗೆ ಇಲ್ಲಿ ಬಂದ. ಆಕೆ ನೋಡಿದಳು ದೂರ್ಲೆ. ಅತಿಥಿ ದೇವೋ ಭವ. ತಿಥಿ ಮುಹೂರ್ತ ವಾರ ನಕ್ಷತ್ರ ಪಂಚಾಂಗ ಮತ್ತು ಪಂಚಕ ರಾತ್ರಿ ಹಗಲ ನೋಡ್ಲಾರ್ದೆ ಯಾವ ಮನೆಗೆ ಬರ್ತಾನ ಅವ ಅತಿಥಿ. ಅತಿಥಿ ದೇವೋ ಭವ ಅಂತೇಳಿ ತಪಸ್ಸು ಮಾಡೋದನ್ನು ಬಿಟ್ಟು ಒಬ್ಬ ಮಾನುಭಾವ ಶಿವಭಕ್ತ ತ್ರಿಪುಂಡ ಧಾರಣ ಹಡಿ ಮೇಲೆ ಹಸ್ಕೊಂಡು ಹೊಂಟಾನಂದ್ರೆ ಅವ್ರನ್ನ ನಾ ಕುತ್ಕೊಂಡಿದ್ದು ಅಸಹ್ಯತನ. ಎದ್ದು ಅವ್ರನ್ನ ಸ್ವಾಗತ ಮಾಡಿಕೊಂಡು ಗೌರವ ಮಾಡಬೇಕು ಅಂತಿಕ್ಕಿ ತಪಸ್ಸು ಮಾಡೋದು ಬಿಟ್ಟು ಎದ್ದು ಗಪ್ಪರಿ ಅವ ಗಪ್ಪರಿ. ಇಲ್ಲ, ಅದು ನಿಮ್ಮ ತಪ್ಪಲ್ಲದು, ಡೊಳ್ಳಿನ ಪದ ಹಾಡೋರು ತಪ್ಪದು. ಕಾರಣ ಅಂದ್ರೆ ಅವರಿಷ್ಟು ಸಂಸ್ಕಾರ ಸಿಸ್ಟಮ್ ಇದಕ್ಕೆ ಇಟ್ಟಿಲ್ಲ. ಅವರು ಹ್ಯಾಂಗನೂ ಹಾಡ್ತಿರ್ತಾರೆ, ಹ್ಯಾಂಗನೂ ಕೇಳ್ತಿರ್ತಾರೆ. ಇದು ತಪ್ಪೇ ಇದೆ. ಅದು ಇದೇ ಒಂದಿಷ್ಟು ಪ್ರವಚನ ಇದ್ರೆ ಹಿಂಗೆ ಆಗಲ್ಲದು. ಸಂಸ್ಕಾರದ ವಿಷಯ ಏನಾಗುತ್ತದಪ್ಪ? ಅತಿಥಿ ಬಂದು ಅತಿಥಿಯನ್ನು ಸ್ವಾಗತ ಮಾಡಬೇಕಂತಕಿ ಅಲ್ಲೇನು ಇದ್ದಿತ್ತಿಲ್ಲ. ಒಂದು ಜೇಕಿನ ಆಸನ ಇತ್ತರಿ, ಅದು ಚಾಪಿ ಅಂತೀರಲ್ಲ, ಅದು ಎದ್ದು ತಂದಕ್ಕಿನ ಹಾಸಿ ಬನ್ನಿ ಬನ್ನಿ ಅಂತ ಕೈ ಜೋಡಿಸಿ ಕರೆದು ಕುತ್ಕೊಳ್ಳಿ ಅಂತ ಹೇಳಿದ್ಲಿಕ್ಕೆ. ರಾವಣ ಆಕಿನ ರೂಪ ನೋಡ್ತಾನ. ಈಕೆ ಹಾಸೋದು ನೋಡ್ಲಿಲ್ರಿ ಅವ. ಹೌದು. ಆಕಿನೇ ನೋಡ್ತಿದ್ದ ಕಣ್ಣು ಬೀಳಲಾರ್ದನೆ. ಅವ ಕೂಡ್ಲಿಲ್ಲ. ಆಕೆ ಕೇಳ್ತಾನೆ, ನೀ ಯಾರು? ಇಂಥ ನಿರ್ಜಲ ಅರಣ್ಯದಲ್ಲಿ ಹೌದು ಏಕಾಂಗಿಯಾಗಿ ಒಬ್ಬಕ್ಕಿನೇ ಕುತ್ಕೊಂಡಿಲ್ಲ, ನಿನಗೆ ಯಾರು ತಾಯಿ ತಂದೆ ಬಂಧು ಬಳಗ ಗಂಡನರೇ ಆಗಿಲ್ಲ ಅಂತ ಕೇಳ್ತಾನವ. ನಿನಗಿಂದ ಯಾರು ಅದಾರಿಲ್ಲ ಅಂತ ಕೇಳಿದಾಗ ಆಕೆ ಹೇಳಿದ್ಲು, ವೇದವತಿಯಪ್ಪ, ನಾನು ಋಷಿಪುತ್ರಿ. ನಮ್ಮ ಅಪ್ಪಾಜಿಯವರು ನನ್ನ ಕೈ ಬಿಟ್ಟು ಮಧ್ಯದಲ್ಲಿ ಹೋದರು. ನಾನಿಲ್ಲಿ ಬಂಧುಗಳಾಗುವವರು ಬಂದುಂಡು ಹೋಗುವರು,
ನನ್ನ ಮಾನಾಪಮಾನ ಯಾರು ತಗೊಳ್ಳೋರು ಅದಾರ ಅದಕ್ಕೆ ಭಗವಂತ ಸಾಕ್ಷಿ ಸತ್ಯ ಅವನೇ ಅಂಥೇಳಿ ಅವನನ್ನು ನಂಬಿ ನಾನು ಇಲ್ಲಿ ಭಗವಂತ ವಿಷ್ಣುಗಾಗಿ ತಪಸ್ಸು ಮಾಡಕತ್ತೀನಿ ಅಂತ ನನಗೆ ಯಾರು ಗಂಡಿಲ್ಲ ಅವನ್ನ ಮಾಡ್ಕೋಬೇಕಂತ ನಾ ಇಚ್ಛಾ ಮಾಡಿ ಇವ ನಗಲಕ್ಕತ್ತ ಹುಚ್ಚಿ ಅವ ಯಾವ ವಿಷ್ಣು ಎಲ್ಲ ನಿನ್ನ ಬೇಪತ್ತಾನ ಅವ ಎಷ್ಟು ಸಮುದ್ರ ನೀರಾಗ ಹೋಗಿ ಕೂತಾನೋ ನನಗೆ ಅಂಜಿ ಎಲ್ಲ ಇವು ಲೋಕಕ್ಕೆ ಅಧಿಪತಿ ನಾನೇ ಸೂರ್ಯ ಬೆಳಕು ಕೊಡ್ತಾನ ಚಂದ್ರ ನನ್ನ ಮನ್ಯಾಗ ಲೈಟ್ ಹಚ್ತಾನವ ಗಾಳಿ ಕಸ ಹೊಡಿತಾನ ವರುಣ ನೀರು ತುಂಬ್ತಾನ ನೀ ಯಾವನ ಮೇಲೆ ಮನಸ್ಸು ಮಾಡಿದೆ ಅವ ನನಗೆ ಅಂಜಿ ಬೇಪತ್ತದನ ಅಂಥ ಹೇಡಿಗೂಡ ಲಗ್ನ ಆಗತಿ ಅದನ್ನು ಮರಿ ಅವ ಹೇಳ್ತಾನ ತಮ್ಮ ಪರ್ಸು ಅವನಿಗೆ ಮರಿ ಅಂತಾನವ ಯಾವನಿಗೆ ಇವನಿಗೆ ಜನ್ಮ ಕೊಟ್ಟವನಿಗೆ ಮರಿಯತ್ತಾನವ ಈಗ ಅಂದೀಗ ಅಕ್ಕಿ ಮರೆತಿಲ್ಲ ನಂದೇ ಗೆದೀತದ ತಂಡಿಗವ ಅವಾಗ ನನ್ನ ಮದುವೆಯಾಗಂದ ಅಕ್ಕಿ ಅಂದ್ಲು ಪರವಾಗಿಲ್ಲ ಹೆಣ್ಣು ಒಂದು ಗಂಡಿನ ಒಂದು ಸಲ ಪ್ರೀತಿಸಿದ್ಲು ಅಂದ್ರೆ ಆಗಬೇಕು ಇನ್ನೇನು ಪ್ರಾರಬ್ಧ ಸುಕೃತ ಕರ್ಮ ಯಾರಿಗೆ ಬಿಟ್ಟಿಲ್ಲ ತುಂಬಿದ ವಯಸ್ಸಿನೊಳಗೆ ಗಂಡ ಏನಾದರೂ ಅಪಮೃತ್ಯುಕ ಅಥವಾ ಯಾವುದರೇ ಒಂದು ಮರಣಕ್ಕೆ ಗುರಿಯಾಗಿ ಸತ್ಕೊಂಡ ಅಂತಂದರೆ ಆಕಿನ ಬದುಕು ಹಾಳಾಗಬಾರ್ದಂತ ಇನ್ನೊಬ್ಬ ಪುರುಷನನ್ನು ಮಾಡಿಕೊಂಡು ಆಕಿನ ಜೀವನ ಮುಂದುವರಿಸ್ಬೇಕಂಥೇಳಿ ಅದನ್ನು ನಮ್ಮ ಸಂಸ್ಕೃತಿ ಅದ ಮೊದಲೆಲ್ಲ ಒಂದಿಷ್ಟು ಅಡಮುಟ್ಟು ಸಂಸ್ಕೃತಿ ಇತ್ತು ಗಂಡ ಸತ್ತ ಅಂದರೆ ಹೆಣ್ಮಗಳಿಗೆ ಅದಕ್ಕೆ ಚೆನ್ನಾಗಿ ಒಯ್ದು ಹೋಗ್ಯದ ಅದನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದು ಒಂದೇ ದಿನದೊಳಗೆ 3 ಲಕ್ಷ ಜನರ ಸೈ ತಗೊಂಡು ಹೆಣ್ಮಕ್ಕಳಿಗೆ ಮರು ಲಗ್ನ ಆಗ್ತಕ್ಕಂಥ ಅಧಿಕಾರ ಅದನ್ನು ಶಾಸನ ಕಾನೂನು ಮಾಡಿ ಕೊಡಬೇಕಂತ ಹೇಳಿ ಕಾನೂನು ಮಾಡಿ ಕೊಟ್ಟ ನಮ್ಮ ದೇಶದ ಒಬ್ಬ ಮಹಾತ್ಮದನ ಅವನಿಗೆ ನೆನಪದ ನಿಮ್ಗೆ ಯಾರಿಗಾರೆ ನೆನಪದನು ತಮ್ಮ ಇಲ್ಲ ಸಾಲಿ ಕಲ್ತವ್ರು ಯಾರಿದ್ರು ನೆನಪಿಗೆನಪ್ಪ ಅದೇನಪ್ಪ ಏನು ಮಾಡೋದು ನೋಡು ಮೊಬೈಲ್ದಾಗ ಹೊಡೆದು ನೋಡು ಬರ್ತದೆ ಒಬ್ಬ ಪುಣ್ಯಾತಮ ಅವನು ನನಗೆ ಹೆಸರು ನೆನಪು ಬರಲಾಗ್ಯದ ಅವನ ಹೆಸರ ಬಹುತೇಕ ಮೊನ್ನೆನೇ ನಾ ಪ್ರವಚನದ ಹೇಳಿನ ಎಲ್ಲರಿಗೆ ಇದ್ರಾಗೂ ಡೌನ್ಲೋಡ್ ಭಾಳ ಆಗ್ಯದ್ರಿ ತಲೆ ಎಷ್ಟು ಹೇಳಿಕೊಡ್ಬೇಕು ಅವ ಒಬ್ಬ ಅದನ್ನು ಕಾನೂನುಬದ್ಧವಾಗಿ ಗಂಡ ಸತ್ ಬಳಿಕ ಆಕಿನ ಭವಿಷ್ಯ ವಿನಾಕಾರಣ ಹಾಳಾಗಬಾರ್ದು ಆಕಿನ ಬದುಕಿಗೆ ಬಂಗಾರದಂತಹ ಜೀವನದ ಸಿಗಲಿ ಅಂತೇಳಿ ಇನ್ನೊಂದು ಮದುವೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅಂದಿನ ಹಿಡ್ಕೊಂಡು ನಮ್ಮ ಭಾರತದಲ್ಲಿ ಸತಿಸಗಮನ ಅನ್ನುವಂಥ ಆ ಒಂದು ಕಾರ್ಯ ನಿಂತು ಹೋಯಿತು. ಆ ಬಳಿಕ ಇಸ್ಲಾಂ ಧರ್ಮದೊಳಗೆ ಧರ್ಮಗುರು ಪೈಗಂಬರರು ಕೂಡ ಅವ್ರಕ್ಕಿಂತಲೂ ಅವನ ಹೆಂಡತಿ 10 ವರ್ಷ ದೊಡ್ಡ ಕೇಳ್ರಿ. ಧರ್ಮಗುರು ಪೈಗಂಬರ ಹೆಂಡತಿ 10-12 ವರ್ಷ ದೊಡ್ಡಕ್ಕೆ ಅದಾಳ. ಆಕೆ ಗಂಡ ಸತ್ ಮೇಲೆ ಆಕೆಗೆ ಅಂಗ ಸುಖದ ಭೋಗನೆ ಇಲ್ಲದಂತ ಚಿಂತೆ ಮಾಡ್ತಿದ್ಲಂತ. ಅಲ್ಲಾನ ಸಾಕ್ಷಿಯಾಗಿ ಆ ತಾಯಿ ಜೋಡಿ ಸಂಸಾರ ಮಾಡಿ ಮೊಹಮ್ಮದ್ ಪೈಗಂಬರರು ಎಷ್ಟೋ ಮಕ್ಕಳನ್ನು ಹಡೆದು ಇಸ್ಲಾಂ ಧರ್ಮಕ್ಕೆ ಅದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಹಾಳಾಗಬಾರ್ದಂತೇಳಿ ಉದ್ದೇಶ ಇಷ್ಟು. ತಾಯಿ ತಂದಿಗಳೇ, ಅವ ನನ್ನ ಮದುವೆ ಆಗಂದವ ರಾವಣ. ಆಕೆ ಹೇಳೋದಿಲ್ಲ, ಸ್ವಲ್ಪ ಒಬ್ಬನ್ನ ಒಪ್ಪಿನ ಈಗ ಅದ್ರಾಗ ನಾ ಹಂಗೆ ಮಾಡಕ್ಕೆ ಬರೋದಿಲ್ಲ, ದಯವಿಟ್ಟು ನೀವು ಕ್ಷಮ ಮಾಡಿರಿ ಅಂದರು. ಅಂದ. ಇಷ್ಟು ಸೊಕ್ಕ ರಾವಣ ಇಲ್ಲೇ ಬಂದಾನಂದ್ರೆ ಅಳು ಕೂಸು ಸಹಿತ ತೊಟ್ಲಾಗ ಗಪ್ಪಾಗ್ತದೆ. ನೀ ನನಗೆ ಎದುರುತ್ತರ ಕೊಡ್ತಿ, ಅವನ್ನ ಮಾಡ್ಕೋತಂತಿ, ನನ್ನ ಮದುವೆ ಆಗಲ್ಲ ಅಂದವನ ಆಕಿನ ಬಲತ್ಕಾರದಿಂದ ಹಿಡ್ಲಿಕ್ಕೆ ಹೋದ. ಸೀತಾ ಆಕಿ ವೇದವತಿ ಓಡ್ಲಿಕ್ಕೆ ಶುರು ಮಾಡಿದಳು. ಇಷ್ಟು ವೇಗವಾಗಿ ಓಡ್ತಿದ್ದಳಕ್ಕೆ ಇವನು ಹಂಗೆ ಬೆನ್ನು ಹತ್ತಿದ. ಆಕಿನ ಕೂದಲ ಹಿಂಗೆ ಗಾಳಿಗೆ ಹಾರ್ತೀವಂತ ಹಿಂದೆ ಹಿಂಗೆ ರುಮಾಲಿ ಶಮಲ ಹಾರ್ದಂಗೆ ಆಕಿ ಮುಂದಿದ್ಲಿ ಹಿಂದೆ ಓಡ್ತಿದ್ದ. ಹಾರುವ ಕೂದಲನ್ನು ಹೋಗಿ ಹಿಡ್ದ,
ಹೊಳ್ಳಿ ನೋಡಿದಳು, ಚಾಂಡಾಲ, ಯಾವನಿಗಾಗಿ ಮೀಸಲಿಟ್ಟ ಈ ದೇಹವನ್ನು ಮುಟ್ಟಿ ಕೆಡಿಸಿದಿ? ಇದು ದೇಹ ಪವಿತ್ರ ಇದ್ದದ್ದು ಅಪವಿತ್ರ ಮಾಡಿದೆ ಅಂತ ಅವನು ಟೊಂಕನಾಗಿಂದ ಖಡಗ ತಗೊಂಡು ಅವ ಎಷ್ಟು ಕೂದಲ ಹಿಡಿದಿದ್ದ ಅಟ್ಟು ಕೊಯ್ಕೊಂಡಳು. ಕೊಯ್ದು ಅಗ್ನಿ ದೇವನ ಪ್ರಾರ್ಥನಾ ಮಾಡಿದಳು. ಬೆಂಕಿ ಎದ್ದು ಬಿಡುತ್ತು. ಅದರಾಗ ಹೋಗಿ ಹಾರುದಳು. ಆ ಪ್ರಾಣ ಬಿಡುವಾಗ ಹೇಳ್ತಾಳ, ರಾವಣ, ಇಂದು ಎನ್ನ ಶೀಲವನ್ನ ಶರೀರವನ್ನ ಮುಟ್ಟಿ ಕೆಡಿಸಿ ಅಮಂಗಳ ಮಾಡಿದಿ. ನಾನೇ ಮುಂದಿನ ಜನ್ಮದಲ್ಲಿ ಮಿಥಿಲಾನಗರದ ಅಧ್ಯಾತ್ಮ ಜೀವಿ, ಅಪರೋಕ್ಷ ಜ್ಞಾನಿ, ಮಹಾಪುರುಷ, ಧರ್ಮಪುರುಷ, ಜನಕನ ಮನೆಯೊಳಗ ಅವನ ಮಗಳಾಗಿ ಹುಟ್ಟಿ ನಿನ್ನ ವಂಶ ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರ ಸೀತಾ ಅಂತ ಕರಿಬೇಡ ಅಂದಳಕ್ಕೆ. ಕರಿಬೇಡ ಅಂದ. ರಾವಣ ಆಕಿ ಅಂದುದು ಮಾತ ಮರತ ಏನು ತರಕ್ ಹಿಡಿದ್ರಿ? ಪೂಜಾರಿ ಆ ಕಡೆ ಮರಿ ಮಾಡಿ ಉಗುಳ್ಬೇಡ, ನನ್ನ ಕಡೆ ನೋಡ್ರಿ. ಹಿಂಗಂದಾಳಂತೇಳಿ ತಿಳ್ಕೊಂಡು ಹಗಲ ರಾತ್ರಿ ನಿದ್ದೆ ಮಾಡಲಿಲ್ಲ. ಈ ಸಮಯ ಯಾವಾಗ ಸಿಕ್ಕಿತ್ತು ಅಂತ ದಾರಿ ಕಾಯ್ತಿದ್ದ. ಇಲ್ಲಿಗೆ ಇದು ನಿಲ್ಸೋನು, ಅದು ಹಿಂದುಳಿದದು ಮುಂತುಗಳು. ಯಾವುದು ಯಾವುದು ಏತಮ್ಮ ಅಲ್ಲಿ ತೆಳಗಿಡ್ದ ಒಂದು ಕಲ್ತಾಯಿ ಕಡೆ ಎಂತ ಹುಟ್ಟುದ್ರಿ ಅವು. ಅಂಶದಿನ ಮನ್ಯಾಗ ಒಂದು ಗಡಿ ಖಾರಿಬೇಳಿ ನುಂಗ್ಯಾನ್ರಿ ಸುಳಿ ಮಗ. ಖಾರಿಬೇಳಿ ಗಡಿಗಿನ್ನೇ ಆದ್ರಿ, ಖರೆ ಜ್ಞಾನದ ಅಡಿಗೆ ಆಗಲಿಲ್ಲ. ಕೈಕೆ ಆ ಸೀತೆಯನ್ನ ರಾಮದೇವರು ಅಯೋಧ್ಯೆಗೆ ತಗೊಂಡು ಬಂದ. 14 ವರ್ಷ ವನವಾಸಕ್ಕೆ ಕಳಿಸಿದಂಥ ತಾಯಿ ಕೈಕೆ ಅಯೋಧ್ಯೆದಾಗ ಆಕಿದೊಂದು ಮನಿ ಅದ, ಕೈಕೆ ಮನಿ ಅಂಥೇಳಿ. ಆಕೆ ಒಬ್ಬಕ್ಕನೇ ಇರೋದು. ಅವ ದಶರಥ ಬರ್ಬೇಕಾಯ್ತಂದ್ರೆ ಆ ಮನೆಗೆ ಬರ್ಬೇಕು. ಅವ ಮೊಟ್ಟ ಮೊದಲಿಗೆ ವನವಾಸ ಮುಗಿಸ್ಕೊಂಡು ರಾಮದೇವರು ಅಯೋಧ್ಯಕ್ಕೆ ಬಂದ ಒಳಕ ಯಾರಿಗೆ ನಮಸ್ಕಾರ ಮಾಡ್ಬೇಕ್ರಿ? ಯಾರಿಗೆ ನಮಸ್ಕಾರ ಮಾಡಬೇಕು? ಯಾರು ಅವನನ್ನು ವನವಾಸಕ್ಕೆ ಕಳಿಸಿದ್ಲಲ್ಲ ಆಕೆಗೆ ಬಂದು ನಮಸ್ಕಾರ ಮಾಡ್ತಾನ. ವನವಾಸಕ್ಕೆ ಹೋಗೋಕ್ಕಿಂತ ಮುಂಚಿತ ಕೈಕೆ ಹೇಳ್ತಾಳೆ, ಸ್ವಾಮಿ, ನಾಳೆನೇ ರಾಮದೇವರು ಸಿಂಹಾಸನಾರೂಢ ಆಗಮದಾನ. ಆ ಬಳಿಕ ಇಡೀ ಭರತ ಖಂಡದ ಜೀವಿಗಳಿಗೆಲ್ಲ ಸಾಕ್ಷಾತ್ ವಿಷ್ಣುನ ಶ್ರೀಮನ್ನಾರಾಯಣನ ರಾಮನಾಗಿ ಅಯೋಧ್ಯಾದ ಆಧಿಪತ್ಯ ವಹಿಸ್ಕೊಂಡು ನಮ್ಮನ್ನೆಲ್ಲ ಸುಖವಾಗಿ ಬದುಕಿಸ್ತಾನಂತಕ್ಕಂಥ ಸಂತೋಷದ ಸಡಗರ, ಸಂತೋಷದ ಸ್ವರ್ಗ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಓಡಾಡ್ತಾ ಇದ್ರು. ನಾಳೆ ಹಿಂಗಾಗುತ್ತದಂದ್ರೆ ಯುದ್ಧದಲ್ಲಿ ವಚನ ಕೊಟ್ಟ ಮಾತನ್ನ ಅರಿವಿಗೆ ತಂದುಕೊಂಡಳು ಕೈಕೆ. ಅರಿವಿಗೆ ತಂದು ಪತಿನ ಕರೆದ್ಲು. ಮಹಾರಾಜ್ ದಶರಥರೇ, ಯುದ್ಧ ಸಮಾರಂಭದಲ್ಲಿ ನಾನು 2 ವರಗಳನ್ನು ಕೊಡ್ತೀನಿ ಅಂತ ನೀವು ವಚನ ಕೊಟ್ಟದ್ದು ಕರೇನೋ? ಸುಳ್ಳ ಹೇಳು ರಘುವೀರ ಅಂತಂದಾಗ, ಕೊಟ್ಟಿದ್ದು ನಿಜ, ಮತ್ತೀಗ ಅದನ್ನು ನಾನು ಕೊಡಬೇಕು. ರಾಜ ಅಂದ, ನಾಳೆ ಮಗನ ಪಟ್ಟಾಭಿಷೇಕದ ಏನು ವಸ್ತು ಒಡವ ಬಂಗಾರ ಏನು ಬೇಡ್ತಾಳಂತವ ಬೇಡ ಅಂದವ. ಬೇಡ ಅಂದ ಕೂಡಲೇ ಹೇಳ್ತಾಳಕ್ಕೆ, 1ನೇ ವರ ನಿನ್ನ ಮಗ ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. 2ನೇ ವರ ನನ್ನ ಮಗ ಭರತ ಆ ಸಿಂಹಾಸನದ ಪಟ್ಟವನ್ನೇರಬೇಕು. ಇದು ವಚನ ಕೊಟ್ಟಿದ್ದು. ಸಂಕಲ್ಪ ಬಿಡು ಅಂದಳು. ಕತ್ತರಿಸಿ ದಶರಥ ಭೂಮಿಗೆ ಬಿದ್ದ. ಇದೇನ ಮರುವಿನಿಂದ ರಾಮನು ವನವಾಸಕ್ಕೆ ಹೋದನೋ ಅಥವಾ
ತಾಯಿ ಹಿಂದಿನ ವರವನ್ನು ನೆನಪಿಸ್ಕೊಂಡು ತರಕ್ ಹಿಡಿದು ಕೇಳಿದ್ದಕ್ಕಾಗಿ ವನವಾಸಕ್ಕೆ ಹೋದನು. ತಮ್ಮ ನಿನ್ನ ಅರುವ ಹಿಂಗೆ ಮಾಡಿಸು. ಈಗ ಒಂದು ಕತೆ ಹೇಳ್ದ, ನೀವು ಕೇಳಿರ್ಬೇಕದು. ಇಂಥವು ಭಾಳ ಹೇಳ್ತಾನ್ರಿ ಅವ. ಯಾಕಂದ್ರೆ ಪ್ರಪಂಚ ಜ್ಞಾನ ಭಾಳ ಅದ. ಅವ ಹೊರಗಿಂದ ಬಂದತ್ರಿ ಹಿಂಗೆ ಕೈ ಮಾಡೋದತ್ತವ. ಅವನಿಗೇನು ಮರಿವಿನ ಮನುಷ್ಯ ಐತಿರಿ, ಏನು ಅರಿವಿನ ಮನುಷ್ಯ ಐತಿರಿ ತಮ್ಮ? ನನ್ನ ಮಗ ಅಣ್ಣನ ಮಗ ಅನ್ನೋ ಅರಿವಿದ್ದಾಗನೇ ಇಂಥ ಕೆಲಸ ಮಾಡ್ದಲ್ಲವ. ಅವನಲ್ಲಿ ಈಗ ಇನ್ನೊಂದು ಮಾತ ಮಹಾಭಾರತ ಆಗ್ಬೇಕಾದ್ರೆ ಆ ಮಾತು ಅರಿವು ಹಿಡದಲ್ಲೇ ಆಗ್ಯದ. ಮಹಾರಾಜೆ ಪಾಂಡವ, ಧೃತರಾಷ್ಟ್ರ, ಅವನ ಮಗ ದುರ್ಯೋಧನ ಅರಮನೆಯೊಳಗೆ ಹೊಂಟಿದ. ಅಲ್ಲಿ ಒಂದು ಸ್ವಲ್ಪ ಅವ್ರು ಹಾಕಿದ್ದ ಅರಮನೆಯೊಳಗೆ ಪರಿಶಿ ಎಲ್ಲ ನೀರಿನಂಗಿದ್ದು. ಅದು ದುರ್ಯೋಧನ ನೋಡ್ದ. ಅವನಿಗೆ ಪರಿಶಿ ಇದ್ದುದ್ದ ಇತ್ತದು. ಇದು ಪರಿಶಿ ಇಲ್ಲ, ನೀರಿಗೀರು ಹಾಕ್ಯಾರನಂತ ಕಾಲ ಹಿಂಗೆ ಎತ್ತೆತ್ತಿ ಬಿಡ್ಲಿಕ್ಕತ್ತಿತ್ತದು. ಜಾತ್ರೆಗಿನ ಚಸ್ಮಾ ಹಾಕೊಂಡಾಗ ನಮ್ಮನ್ನೆಲ್ಲ ಏರ ಒಳಗೆ ಕಾಣಿಸ್ತಲ್ಲ ಹಾಗೆ ಹಿಂಗೆ ಮಾಡೋದು ನೋಡಿ ಆಕಿ ದ್ರೌಪದಿ ಕೂತಿದ್ಲು. ಆಕಿ ಸುಮ್ಮ ಕೂಡ್ಲಿಲ್ಲ. ಆಕಿ ಏನಂದಳು, ಕುಡ್ಡನ ಮಗ ಕುಡ್ಡೇ ಹುಟ್ಟ್ಯದಲ್ಲ, ಅಂದಶ ಪುತ್ರ ಅಂದಹ ಅಂದಾಗಿದು ಹುಬ್ಬ್ಯರ್ ನೋಡ್ದೇವ. ಆಹಾ ಹೌದು, ಮಾತಾಡು ಬಂದದನಿಂದ ಸನಿ ಅಂದ. ಹಿಂಗಂದು ಮುಂದದ ತರಕ್ ಹಿಡಿದು ಏನಾಯ್ತಪ್ಪ, ದ್ವೇಷ, ಅಸೂಯ, ಕೊಡಬಾರ್ದು, ಬಿಡಬಾರ್ದು, ಇದು ನಾನೇ ನಂದ ಅನ್ನುವಂಥ ಆ ಶಬ್ದ ತರಕ್ ಹಿಡಿದದಕ್ಕಾಗಿ, ಅರುಣಾಗಿಟ್ಟುಕೊಂಡಿದ್ದಕ್ಕಾಗಿ ದುರ್ಯೋಧನ ಎಲ್ಲ ಹಾಳು ಮಾಡ್ದ. ಗುರುವಿನ ಹಾಳು ಮಾಡ್ದ, ಎಲ್ಲ ಹಾಳು ಮಾಡ್ದ. ಆದ್ರೆ ಅದರಾಗ ಒಬ್ಬ ಅಮರ ಆದ. ತಲೆಯಾಗಿರಲಿ ನಿಮಗದು. ಅದರಾಗ ಒಬ್ಬ ಅಮರ ಆದ. ಯಾವಾದ? ಮರ್ತವ ಆದ. ಏನು ಮರ್ತವ? ಶಂತನು ಮಹಾರಾಜನ ಮಗ ಗಂಗಾಪುತ್ರ ಭೀಷ್ಮಾಚಾರ್ಯ. ಏನು ಮರ್ತ? ಗಂಗಾನ ಮೊದಲು ಲಗ್ನ ಆದ. ಶಂತನು ಆಕಿನ ಸೌಂದರ್ಯಕ್ಕೆ ಮರೆ ಹೊಕ್ಕು ಲಗ್ನ ಆದ. ಆಕೆ ಇವನ ಕೈ ಹಿಡಿಕ್ಕಿಂತ ಮುಂಚಿತವಾಗಿ ಇವನಿಗೆ ಪ್ರತಿಜ್ಞೆ ಮಾಡಿಸಿದ್ಲಂತ, ನೋಡು ನೀ ನನ್ನ ಶರೀರ ಸೌಂದರ್ಯ ನೋಡಿ ನಾನು ಲಗ್ನ ಆಗ್ಬೇಕಂತ ಇಚ್ಛಾ ಮಾಡಿದ್ದಿ, ಪರವಾಗಿಲ್ಲ, ಹೆಣ್ಣು ಭೋಗದ ಕಣ್ಣು, ಬರ್ತೀನಿ. ಆದರೆ ನಿನ್ನ ರಾಜವಾಡ್ಯಕ್ಕೆ ನಾ ಬಂದ ಬಳಕ ನಾ ಏನು ಕೆಲಸ ಮಾಡ್ತೀನಿ, ಏನು ಮಾಡಿದ್ರು ಎಂದು ಅಡ್ಡಿ ಮಾಡಬಾರ್ದು. ಯಾವಾಗ ನೀ ಅಡ್ಡಿ ಮಾಡ್ತಿ ಆವಾಗ ನಿನ್ನ ಬಿಟ್ಟು ನಾ ಹೋಗಕ್ಕೆ, ಅದು ರಾತ್ರಿ ಇರಲಿ, ಹಗಲಿರಲಿ, ಅಮಾಶಿರಲಿ, ಹುಣ್ಣಿರಲಿ, ನನಗ್ಯಾನು ಸಂಬಂಧ ಇಲ್ಲ ಅಂತ ಹಿಂಗೆ ಹೇಳಿ ಬಂದು 1 ವರ್ಷ ಆಗಿಲ್ಲರಿ, ಪರಮಾತ್ಮನ ಕೃಪೆಯಿಂದ ಒಂದು ಮಗು ಹುಡ್ತು. ಬಾಣೆತನಾಗಿದ್ದ ಕೂಡಲೇ ಆ ರಕ್ತ ಮೋಸ ಕಣ್ಣಿಗೆ ಕೂಸಿ ತಗೊಂಡು ಗಂಗಾ ನದಿಗೆ ಹೋದು. ಹಡದ ಖುಷಿಗೆ ಹೊಳೆಯಾಗಿ ಬಿಟ್ಲು. ಗಂಡಗೆಲ್ಲ ಅರಿವಿತ್ತು. ಏನತ್ತ ಅರಿವಿತ್ತು. ಇನ್ನೇನು ಮಾಡಬೇಕಪ್ಪ, ಹೋಗುತ್ತ ಅಂತಾಳಂದ ಬಳಕ ಹೋಗ್ಲಿ ಬಿಡೋದೊಂದು ಮಗ ಅಂದ. ಮತ್ತು ವರ್ಷ ದಾಟಲಿಲ್ಲ, ಮತ್ತೊಂದು ಮಗ ಹಡಿದಳು, ಅದನ್ನು ಹೊಳೆಯಾಗಿಬಿಟ್ಳು. ಇಂಥವು 7 ಮಕ್ಕಳು ಬಿಟ್ಳು. ಏನೂ ಅಲ್ಲಿಲ್ಲವ. ಯಾಕೆ ಅಂದದ ಮಾತಿನ ಅರವನಾಗಿತ್ತಲ್ಲ, ನಾ ಏನ್ರಿ ಅಡ್ಡಿ ಮಾಡ್ದ ಹೋಗ್ತಾಳ. ಆಕೆ ಹೆಂಡತಿ ಮೋಹಿತನಾಗಿದ್ದ. ಕಡೆಗೆ 8ನೇ ಕೂಸು ಹುಡ್ತು. ಆಕೆಗೆ ಸಮಾಧಾನ ಅವನಿಗಾಗಲಿಲ್ಲ. ಆಕಿನ ಮುಂದೆ ಹೋಗಿ ನಿಂದಿರ್ತಾನೆ. 7 ಮಕ್ಕಳೆಲ್ಲ ಹಡಿದ್ರು. ಹಾಯಾಗಿ ನೀರಾಗಿ ಬಿಟ್ಟು, ನಾನು ನಿನಗೆ ಅಡ್ಡಿ ಬರಲಿಲ್ಲ, ದಯವಿಟ್ಟು ಇದು ಒಂದು ಕೂಸ, ಇನ್ನು ನಿನಗೆ ಮಕ್ಕಳು ಹುಟ್ಟಲ್ಲ ಅನ್ನೋದು ಯಾರಿಗೂ ಗೊತ್ತಾ? ಒಂದರಿ ಮಗ ಮುಂದೆ ಉತ್ತರಾಧಿಕಾರಿ ನನ್ನ ಸಿಂಹಾಸನಕ್ಕೆ ರಾಜಿ ಆಗುವಂಗೆ ಇರಲಿ, ದಯಮಾಡ್ತೀನಿ ನೋಡಂತಂದ. ಆಕೆ ಅಂದ್ಲು, ನಿನ್ನಟ್ಟು ಹುಸುಗೊಟ್ಟು ನಾ ಅಲ್ಲಂದಳಕ್ಕಿ.
ಮೊದಲೇ ಹುಟ್ಟಿದ ಮಗಕ್ಕಂದ್ರೆ ಅವಾಗೆ ಕೊಟ್ಟು ಹೋಗ್ತಿದ್ನ. ಇಲ್ಲಿ ತನಕ ಯಾಕೆ ಹೈರಾಣ ಮಾಡಿದೆವು ಮಾರ, 8 ಹಾಡ್ದಲ್ಲ ಅಂದಳಕಿ. ಎಷ್ಟು ಹೈರಾಣದು. ತಗೋ ಮಗ ಆತ ಅವನ ಕೈಯಾಗ ಕೊಟ್ಲು, ಹೋಗ್ಬಿಟ್ರು. ಮನೆಗೆ ಬಂದ, ಮಗನ ಜೋಪಾನ ಮಾಡ್ದ. 9-10 ವರ್ಷ ಆಯ್ತು ರೀ. ಅವನ ಮೊದಲನೇ ಹೆಸರು ವೇದವ್ರತ ಅಂತಿತ್ತು. ಆ ಬಳಿಕ ಮುಂದೆ ಇವ ಮತ್ತೆ ಸಂಚಾರ ಮಾಡ್ಕೋತ ಹೋಗ್ತಿದ್ದ. ಅಂಬಿಗಾರನ ಮಗಳು ಮತ್ಸ್ಯಗಂಧಿ ಅಂತ ಆಕಿನ ಹೆಸರದ. ಈ ಕಡೆಯಿಂದ ಆ ಕಡೆ ಅವ್ರ ಅಪ್ಪ ಇಲ್ಲದ ಸಮಯದೊಳಗೆ ನಾವನ್ನಾಗ ಮಂದಿಗೆ ದಾಟಿಸ್ತಿದ್ದಳಂತಕ್ಕಿ. ಆಕೆನ ಸೌಂದರ್ಯ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ಇವ ಶಂತನು ನೋಡಿ ಡೈರೆಕ್ಟ್ ಹೋಗಿ ಆಕೆ ಕೇಳ್ತಾನೆ, ನಿನ್ನ ಮೇಲೆ ನನ್ನ ಮನಸ್ಸಾಗ್ಯದ, ನೀನು ನನ್ನ ರಾಣಿ ಆಗಬೇಕು ಅಂತಂದಾಗ ಆಕೆ ಹೇಳಿದ್ಲು, ಮಹಾರಾಜ್ ರಾಜ ಮನಸ್ಸು ಮಾಡ್ಯಾನಂದ್ರೆ ನಾವು ಒಪ್ಪಬೇಕು. ಆದ್ರೆ ನಂದೇನೊಂದು ಇಚ್ಛೆ ಅದಂದ್ರೆ, ನಿನ್ನ ಮದುವೆ ಆದಂದ್ರೆ ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಸಿಂಹಾಸನ ಸಿಗಲ್ಲ. ನೀ ಮೊದಲನೇಕಿ ಒಬ್ಬಕ್ಕೆ ಮಗ ಅದಾನ, ಅದಕ್ಕೆ ನಾನು ನನ್ನ ಮಕ್ಕಳಿಗೆ ರಾಜ್ಯ ಸಿಗಲಿ ಅಂದ್ರೆ ರಾಜ್ಯಾಗ ಮಾಡ್ಕೊಂಡು ಏನು ಪ್ರಯೋಜನ ಅದ, ಒಲ್ಲಂತ ನಿರಾಕರಿಸಿದ್ಲು. ಮನೆಗೆ ಬಂದು ಮನ್ಕೋತಾನ. ಮಗ ತಂದಿ ಕೇಳ್ತಾನೆ, ಅಪ್ಪ ಯಾಕೆ ಮಲ್ಕೊಂಡ್ರಿ, ಏನು ಕಾರಣ? ಮಕ್ಕಳಾಗಿದ್ದವರು ತಂದೆಯ ಯೋಗಕ್ಷೇಮವನ್ನು ವಿಚಾರ ಮಾಡಬೇಕು. ಅಂದ ಕೂಡಲೇ ಅವನಿಗೆ ಸ್ವಲ್ಪ ನಾಚಿಕೆ ಆಲ್ಕತ್ತು, ಹೆಂಗೆ ಹೇಳಿ ಮಗನ ಮುಂದಂತೇಳಿ. ಅವ ಹೇಳ್ತಾನೆ, ಏನು ಬಿದ್ದಿದ್ದು ಹೇಳು, ಏನಿದ್ದುದೆಲ್ಲ ಹೇಳು, ನಾ ಅದನ್ನು ನೆರವೇರಿಸ್ಕೊಡ್ತೀನಿ. ಅಂದ ಕೂಡಲೇ, ಏನಿಲ್ಲಪ್ಪ ಹೀಗೆ ಹೋಗಿದ್ದೆ, ಒಬ್ಬ ಹೆಣ್ಮಗಳ ಮೇಲೆ ನನ್ನ ಮನಸ್ಸು, ಮದುವೆ ಆಗ್ಬೇಕಂದ್ರೆ ನೀ ಎದಿ ಅಂತೇಳಿ ತಿಳ್ಕೊಂಡು ನಾನು ಆಕೆ ಮಾಡ್ಕೊಳಕ್ಕೆ ಒಲ್ಲ ಅಂದಳ. ಇಷ್ಟೇ ತಾನೇ, ಏನು ದುಡ್ಡು ಮಾತದ ಮರ, ಬಿಡೋದು. ನಾನು ಹೋಗಿ ಆಕಿನ ಒಪ್ಪಿಸ್ತೀನಿ, ನಿನಗೆ ಲಗ್ನ ಮಾಡ್ತೀನಿ ಅಂತ ಹೇಳ್ದ. ಏನ್ರಿ ಮಗ ಹುಟ್ರಿ. ಅವಾಗ ತಂದೆ ಸಂತೋಷ ಆಯಿತು. ಅವ್ರ ಮನೆಗೆ ಬಂದ, ಯವ್ವ ನೀ ನಮ್ಮಪ್ಪನ ಮದುವೆ ಆಗು, ನಿನ್ನ ಹೊಟ್ಟೆಲೇನು ಹುಡ್ತಾವ ಮಕ್ಕಳು, ಆ ಮಕ್ಕಳಿಗೆ ನಾ ರಾಜ್ಯ ಸಿಂಹಾಸನ ಕೊಡ್ತೀನಿ. ಆ ಬಳಿಕ ನನಗೇನು ಬರ್ತಿತ್ತಲ್ಲ ರಾಜ್ಯ ಸಿಂಹಾಸನ, ಆ ಭೋಗ, ಆ ಐಶ್ವರ್ಯ, ಆ ಸಂಪತ್ತ, ಆ ಅಧಿಕಾರ ಎಲ್ಲ ನಾ ಮರೆತು ಬಿಡ್ತೀನಿ ಅಂದ. ಸುಳ್ಳ ಖರೇನೇ ರೀ? ನನ್ನ ಜೀವನದಲ್ಲಿ ಎಂದು ಬರೇ ಈಗೇನು ನಾ ಜಾಗ್ರತದೊಳಗಿದ್ದೀನಿ, ಮಾತಾಡ್ತೀನಿ, ಇಷ್ಟ ವಚನ ಕೊಡ್ತೀನಿ ಅಂತ ಹಿಂಗೆ ತಿಳಿಬಾರ್ದು. ಮನುಷ್ಯನಿಗೆ 3 ಅವಸ್ಥೆ ಅದಾವ: ಜಾಗ್ರತ, ಸುಸುಪ್ತ, ಸ್ವಪ್ನ. ಇದು ಅಲ್ಲದನ 3 ಅವಸ್ಥೆ ಅದಾವ: ಬಾಲ್ಯ, ಯೌವನ, ಮುಪ್ಪ, ಮರಣ ಅಂತ. ಯಾವ ಕಾಲದಲ್ಲಿಯೂ ಕೂಡ ನಾ ಇದನ್ನು ಬಿಟ್ಟೆ ಅಂತ ನೆನಪು ಮಾಡಿದ್ನಿ ಅಂದರೆ ನಾನು ಗಂಗಾಪುತ್ರ ಭೀಷ್ಮನಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಮಾಡಿ ಸರ್ವ ಭೋಗವನ್ನೆಲ್ಲ ಮರೆತ ತಂದೆ ಕೃಪೆಗೆ ಪಾತ್ರನಾದ, ಅಮ್ಮನ ತಂದು ಲಗ್ನ ಮಾಡ್ತಾನೆ. ಆ ಬಳಿಕ ತಂದೆ ಹೇಳ್ತಾನ, ಅಪ್ಪ ನಿನಗೆ ಬರತಕ್ಕಂಥ ವೈಭೋಗದ ಸುಖ ನೀ ಮರೆತು ನಿಶ್ಚಿಂತೆಯಾಗಿರುವುದಂದ್ರೆ ಅಷ್ಟು ಸಾದಾ ತಪಸ್ಸಲ್ಲ, ದೊಡ್ಡ ತಪಸ್ಸು. ಅದಕ್ಕೆ ನಿನ್ನ ಹೆಸರ ಭೀಷ್ಮ ಅಂತೇಳಿ ಆಗಲಿ ಅಂತ ಒಂದು ಆಶೀರ್ವಾದ ಮಾಡ್ತಾನೆ. ಒಂದಂತಾನೆ, ತಮ್ಮ ನಿನಗೆ ಸಾವೇ ಇಲ್ಲ, ನಿನಗೆ ಯಾವಾಗ ಈ ಭೂಮಿ ಸಾಕಾಗ್ತದೆ ಅವಾಗೇ ನೀ ಹೋಗ್ಬೇಕಂತ ಇಚ್ಛಾಮರಣವನ್ನು ತಂದೆ ಶಂತನು ರಾಜ ಭೀಷ್ಮಾಚಾರಿಗೆ ಕೃಪಾಶೀರ್ವಾದ ಮಾಡಿದ್ದಾನೆ. ಭೋಗ ಮರೆತಿದ್ದಕ್ಕಾಗಿ ಆಯಿತು ಅಥವಾ ನಮ್ಮ ಮಗ ಹೇಳ್ದಂಗಾಯಿತು. ಇನ್ನೂ ಅನೇಕ ವಿಚಾರಗಳನ್ನದಾವ, ಭಾಳಷ್ಟು ಮಾತನ್ನು ಬೇಜಾರಾಗ್ತದೆ. ಇಷ್ಟೇ ವಿಷಯ ಹೇಳಿ ಇನ್ನು ಮುಂದೆ ನಮ್ಮ ಮಗನೂ ಕೂಡ ಭಾಳ ನಿಮ್ಮನ್ನು ಟಾಳಿ ಹೊಡ್ಯಂಗೆ ಮಾಡ್ತಾನ. ಅದಕ್ಕೆ ನೋಡೋಣ. ಈಗ ಒಂದು ಗೀತೆ ಇಲ್ಲ ಕೇಳ್ಯಾರ ಅವರಲ್ಲ, ಅದರ ಗೌಡ್ರೊಬ್ರು ತಾಕೀತು ಮಾಡ್ರೆ ಹಾಡೋದು ಪದ ಹಾಡಬಾರ್ದು.
ಮತ್ತಿನ್ನು ಅವ್ರ ಮಾತನ್ನು ಕೇಳಬೇಕಾಗ್ತದೆ, ಏನು ಮಾಡೋದು ಈಗ? ಮತ್ತೀಗ ಅವರು ಮಾಡುವುದೇ ಮಾಡ್ಲಿಕ್ಕತ್ತಾರ, ಅದು ಬಿಟ್ರಂದ್ರೆ ನಾನು ಹಳಿ ಪದ ಹಾಡೋದು ಬಿಡ್ತೀನಿ. ಚಲೋ ಅಲ್ಲ ಅಪ್ಪ?